ಹೋಬಳಿ ವ್ಯಾಪ್ತಿಯಲ್ಲಿ 78 ಕಂದಾಯ ಗ್ರಾಮಗಳಿದ್ದು, ಆದರೆ ಕೇವಲ 26 ಹಳ್ಳಿಗಳಿಗೆ ಮಾತ್ರ ಹೆಣ ಹೂಳಲು ಸ್ಮಶಾನ ಲಭ್ಯವಿರುತ್ತೆ. ಉಳಿದ 52 ಗ್ರಾಮಗಳಿಗೆ ಸ್ಮಶಾನದ ಜಾಗಕ್ಕೆ ಸಾಕಷ್ಟು ಸಮಸ್ಯೆಗಳು ಇದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಗುರುತಿಸಿರುವ ಜಾಗದಲ್ಲಿ ರೈತರು ಉಳುಮೆ ಮಾಡುತ್ತಿದ್ದಾರೆಂದು ಕರುನಾಡು ವಿಜಯ ಸೇನೆ ಅಧ್ಯಕ್ಷರು ಆದ ಪತ್ರಕರ್ತ ಶ್ರೀನಿವಾಸ್ ತಿಳಿಸಿದ್ದಾರೆ. ಹೆಬ್ಬೂರು ಹೋಬಳಿ ಕೇಂದ್ರದಲ್ಲಿ ಪ್ರತಿಭಟಿಸಿ ಮಾತನಾಡಿದರು. ಕೆಲವೊಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಗಳಿಗೆ ತಲುಪಲು ರಸ್ತೆಗಳೇ ಇರೋದಿಲ್ಲ ಹಾಗೂ ಹೆಬ್ಬೂರು ಹೋಬಳಿಯಲ್ಲಿ ಇಲ್ಲಿಯ ತನಕ ಒಂದು ಸ್ಮಶಾನ ಅಭಿವೃದ್ಧಿಪಡಿಸಿಲ್ಲ. ಇದರ ಬಗ್ಗೆ 10 ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಎಂದು ತಾಲೂಕು ಕಚೇರಿ ಮುಂಭಾಗ ಅಣಕು ಶವದ ಮೆರವಣಿಗೆ ಮಾಡಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಸಾರ್ವಜನಿಕರೇ, ಸ್ಮಶಾನದ ಬಗ್ಗೆ ಹೆಬ್ಬೂರು ಹೋಬಳಿಯಲ್ಲಿ 77 ಗ್ರಾಮಗಳ ಪೈಕಿ 56 ಹಳ್ಳಿಗಳಲ್ಲಿ ಸ್ಮಶಾನವಿದ್ದು 26 ಹಳ್ಳಿಗಳಲ್ಲಿ ಸ್ಮಶಾನ. ಕರುನಾಡ ವಿಜಯ ಸೇನೆ ಸಂಘಟನೆಯ ಹೆಬ್ಬೂರು ಹೋಬಳಿ ಅಧ್ಯಕ್ಷ ಶ್ರೀನಿವಾಸ್ ಮಾತಾಡ್ತಿದ್ದೀನಿ. ಸತ್ತರೆ ಮನುಷ್ಯನಿಗೆ ಮುಚ್ಚಕ್ಕೆ ಜಾಗ ಕೊಡಿ ಅಂತ ಹೇಳಿ 2018ರಲ್ಲೇ ಸರ್ಕಾರ ಆದೇಶ ಮಾಡುತ್ತೆ. ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮದಲ್ಲೂ ಗುರುತಿಸಿದ್ದೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಲೆಟ್ರೇಟ್ ಕೊಟ್ಟಿದ್ದೀರಾ. ಪ್ರತಿ ಹಳ್ಳಿಯ ಸರ್ವೆ ನಂಬರ್ ಸಮೇತ ಕಳಿಸಿದ್ದೀರಾ. ಆದರೆ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ 78 ಕಂದಾಯ ಗ್ರಾಮಗಳು ಇರ್ತವೆ, 33 ಮಜರೆ ಗ್ರಾಮಗಳಿದ್ದು, ಕಂದಾಯ ಗ್ರಾಮಗಳಿಗೆ ತಾವು ಗುರುತಿಸಿರುವ ಜಾಗದಲ್ಲಿ ನಾನೇ ಸ್ವಯಂ ಪ್ರೇರಿತವಾಗಿ ದಾಖಲಾತಿ ಪ್ರಕಾರ ಹೋಗಿದ್ದೀನಿ. 26 ಹಳ್ಳಿಗಳಿಗೆ ಮಾತ್ರ ಮಶಾಣವಿದ್ದು ಉಳಿದ 52 ಹಳ್ಳಿಗಳು ಏನು ಕರ್ಮ ಮಾಡಿದ್ದೇವೆ ಸ್ವಾಮಿ? ಮಾನ್ಯ ಅಧಿಕಾರಿಗಳೇ, ತಹಸೀಲ್ದಾರೇ, ಏನು ಮಾಡ್ತಾ ಇದ್ದೀರಾ? ಸತ್ತಗರೇ ಮುಚ್ಚಕ್ಕೆ ಜಾಗ ಕೊಡ್ರಿ, ಮುಚ್ಚಕ್ಕೆ ಜಾಗ ಕೊಡ್ರಿ. 52 ಹಳ್ಳಿ ಜನ ಏನು ಪಾಪ ಮಾಡಿದ್ದಾರೆ? ನೀವೇ ಹೇಳಿ, ಏನು ಪಾಪ ಮಾಡಿದ್ದಾರೆ? ನೀವು ಗುಡಿಸಿರತಕ್ಕಂಥ ಜಾಗಗಳಲ್ಲಿ ಬೆಳೆ ಬೆಳೀತಾ ಇದ್ದಾರೆ, ರಸ್ತೆಗಳಿಲ್ಲ, ತಾಲೂಕು ಕಚೇರಿಯಿಂದ ತಾಲೂಕು ಪಂಚಾಯತಿಯ ಕಾರ್ಯಾಲಯಕ್ಕೆ ಇಲ್ಲಿವರೆಗೂ ಹಸ್ತಾಂತರಿಸಿಲ್ಲ ಅಂತ ಹೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆರೋಪ ಮಾಡ್ತಾರೆ. ಎಲ್ಲಿ ಸ್ವಾಮಿ ಮಶಾಣ? ಎಲ್ಲಿ ಮಶಾಣ? ಸತ್ರ ಎಲ್ಗೋಗ್ಬೇಕು ನಾವು? ಕೆರೆಗಳಲ್ಲಿ ಮುಳ್ಬೇಕಾ? ಇಲ್ಲ ಬೇರೆ ಕಡೆ ಬೀದಿ ನಾಯಿಗಳು ತಿನ್ಬೇಕಾ? ಸರ್ಕಾರಕ್ಕೆ ನೀವು ಮೊನ್ನೆ 3 ತಿಂಗಳ ಹಿಂದೆ ಒಂದು ಪ್ರಮಾಣ ಪತ್ರ ಕೊಡ್ತೀರಾ ಕೋರ್ಟ್ಗೆ, ಎಲ್ಲ ಜಾಗಕ್ಕೂ ಗುರುತಿಸ್ಬಿಟ್ಟಿದ್ದೀವಿ, ಎಲ್ಲ ಜಾಗಕ್ಕೂ ಮಶಾಣ ಆಗಿದೆ ಅಂತೇಳಿ. ಬರ್ರಿ ನೀವು ಆಫೀಸ್ ಬಿಟ್ಟು ಬರ್ರಿ, ಸಾರ್ವಜನಿಕವಾಗಿ ಹಳ್ಳಿಗಳ ಕಡೆ ಬರ್ರಿ. ಎಲ್ರಿ ಐತ್ರಿ ನಿಮ್ಮ ಹತ್ರ ರೇ ನ್ಯಾಯ ರೇ? ಅಧಿಕಾರಿಗಳೇ, ಮಂಡ ಅಧಿಕಾರಿಗಳೇ, ಭ್ರಷ್ಟಾಚಾರ ಅಧಿಕಾರಿಗಳೇ, ಮೊದಲು ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ನೀವು ಮಶಾಣ ಗುರುತಿಸದೇ ಇದ್ದರೆ, ಆ ಜಾಗ ಅಭಿವೃದ್ಧಿ ಪಡಿಸದೇ ಇದ್ದರೆ, ಮುಂದಿನ ದಿವಸಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಪ್ರತಿ ಹಳ್ಳಿಯಿಂದನೂ 20 ಜನಕ್ಕೆ ದಯಾಮರಣ ಕೋರಿ, ಅಲ್ಲಿ ನಮಗೆ ಸತ್ವರೂ ಪರವಾಗಿಲ್ಲ, ಮಶಾಣದಲ್ಲೇ ನಮಗೆ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿ ನಾವು ದಯಾಮರಣ ಕೊಡ್ತೀನಿ. ಮುಂದಿನ ದಿವಸಗಳಲ್ಲಿ ಮಾನ್ಯ ತಹಸೀಲ್ದಾರ್ ಅವರೇ ಎಚ್ಚೆತ್ತುಕೊಂಡಲೇ ಇದ್ದಲ್ಲಿ ಜಿಲ್ಲಾ ಘಟಕದ ಮುಂದೆ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂಕತ್ತೀನಿ. ಇದು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ಸುಮ್ಮನಾಗುವುದಿಲ್ಲ. ಮೊದಲು ಎಚ್ಚೆತ್ತುಕೊಂಡು ನೀವು ಮಶಾಣಕ್ಕೆ ಜಾಗ ಗುರುತಿಸಿ ಅಭಿವೃದ್ಧಿಪಡಿಸಿ, ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ ಹಮ್ಮಿಕೊಳ್ತೀನಿ. ನನ್ನ ಸಾವಾದರೂ ಪರವಾಗಿಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ, ಪ್ರತಿ ಹಳ್ಳಿಗೂ ಹೆಬ್ಬೂರು ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಗೂ ಮಶಾಣ ಅತ್ಯವಶ್ಯಕವಾಗಿದೆ. ಅದನ್ನು ಮೊದಲು ಕಾರ್ಯರೂಪ ತಂದು ಆವಾಗ ನಿಮಗೆ ಮಾನ ಮರ್ಯಾದೆ ಗೌರವ ಸಿಗುತ್ತೆ. ಏನು ಇಲ್ದೆಲ್ಲ ನೀವು ಆಫೀಸಲ್ಲೇ ಕುಳಿತುಕೊಂಡು ರಾಜಾರೋಷವಾಗಿ ನೀವು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ, ನೀವು ಮಾಡ್ತಿರ್ತಕ್ಕಂಥ ಅನ್ಯಾಯ, ಅವನ್ನೆಲ್ಲ ಬಯಲಿಗೆಳಬೇಕಾಗ್ತದೆ. ಎಚ್ಚರಿಕೆಯಿಂದ ಹುಷಾರಾಗಿ ನೀವು ಮಶಾಣಕ್ಕೆ ಮೊದಲು ಜಾಗ ಗುರುತಿಸಿಕೊಡಿ ಅಂತ ಹೇಳುವುದೇ ನಮ್ಮ ಈ ಪ್ರತಿಭಟನೆಯ ಒತ್ತಾಯ. ಏನು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರಾಜೇಶ್ವರಿ ಅವರು ಪ್ರತಿಭಟನಾ ನಿರತರಿಂದ ಮನವಿ ಪತ್ರ ಸ್ವೀಕರಿಸಿ 1 ತಿಂಗಳು ಕಾಲಾವಕಾಶ ಕೋರಿ ಸ್ಮಶಾನಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಬಗೆಹರಿಸುತ್ತೀನಿ ಎಂದರು. ನಂತರ ಸಂಘಟನೆಯ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸಂಘದ ಸದಸ್ಯರು ಹಾಗೂ ಮಾನವ ಜಾಗೃತಿ ದಳದ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು. ಸಾರ್ವಜನಿಕರೇ, ಸ್ಮಶಾನದ ಬಗ್ಗೆ
ಹೆಬ್ಬೂರು ಹೋಬಳಿಯಲ್ಲಿ 77 ಗ್ರಾಮಗಳ ಪೈಕಿ 56 ಹಳ್ಳಿಗಳಲ್ಲಿ ಸ್ಮಶಾನವಿದ್ದು 26 ಹಳ್ಳಿಗಳಲ್ಲಿ ಸ್ಮಶಾನ